me, forever on fire. ಜಡ್ಜ್ ಏನು ಹೇಳಿದ್ರು ಹಾಗಾದರೆ, ಯಾಕಂದರೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಜಡ್ಜ್ ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನು ಇಲ್ಲಿ ದಾಖಲಿಸಿದ್ದಾರೆ. ಸೆಕ್ಷನ್ 30 ಅಡಿಯಲ್ಲಿ ದರ್ಶನ್ ಅವರಿಗೆ ಜೈಲೂಟ ಬದಲಾಗಿ ಮನೆಯೂಟ ಕೊಡಲಿಕ್ಕೆ ಬರೋದಿಲ್ಲ. ಜೊತೆಗೆ ಮೂಲಭೂತ ಸೌಕರ್ಯ ಅಂತ ಏನಿದೆ, ಮೂಲಭೂತ ಸೌಕರ್ಯಗಳಲ್ಲಿ ಅನೇಕ ಅಂಶಗಳನ್ನು ಇಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಆಗೋದಿಲ್ಲ. ಮೂಲಭೂತ ಅವಶ್ಯಕತೆ ಅಂತ ಹೇಳಿದರೆ ಅದು ಊಟ ಆಗುತ್ತೆ ಅಥವಾ ಅವರಿಗೆ ಬದುಕಲು ಯೋಗ್ಯವಾದಂಥ ಅವಶ್ಯಕತೆಗಳಾಗುತ್ತೆ. ಆದರೆ ಇಲ್ಲಿ ಮೂಲಭೂತ ಅವಶ್ಯಕತೆಯಲ್ಲಿ ಕೆಲವಷ್ಟು ವಿಚಾರಗಳ ಬರೋದಿಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಮಧ್ಯಂತರ ಆದೇಶ ಕೊಡೋಕೆ ಬಯಸೋದಿಲ್ಲ. ಸೆಕ್ಷನ್ 30 ಅಡಿಯಲ್ಲಿ ವಿಶೇಷ ಸವಲತ್ತು ಕೇಳಿದ್ರಲ್ಲ, ಮಧ್ಯಂತರ ಆದೇಶ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳು ಕೃಷ್ಣಕುಮಾರ್ ಅವರು. ಸಂಪೂರ್ಣವಾದ ಮಂಡಿಸಿದ ಮೇಲೆ ಆದೇಶ ಕೊಡಲಿಕ್ಕಾಗುತ್ತೆ. ಸೆಕ್ಷನ್ 30 ಆಧಾರದ ಮೇಲೆ ಸವಲತ್ತು ನೀಡಿದರೆ ತಪ್ಪಾಗುತ್ತೆ. ಆಮೇಲೆ ಎಲ್ಲ ಕೈದಿಗಳಿಗೂ ಕೂಡ ಇದೇ ಹಕ್ಕಾಗ್ಬಿಡುತ್ತೆ. ಎಲ್ಲರೂ ಕೂಡ ಕೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ಈಗ ತೀರ್ಪು ಕೊಟ್ಟರೆ ಎಲ್ಲ ಕೈದಿಗಳು ಕೂಡ ಅಂಥದ್ದೇ ತೀರ್ಪನ್ನು ಬಯಸ್ತಾರೆ, ಇದನ್ನೇ ಸೈಟೇಷನ್ ಮಾಡ್ಕೊಳ್ತಾರೆ. ಹೀಗಾಗಿ ಸೆಕ್ಷನ್ 30 ಪ್ರಕಾರ ಕೊಡೋಕ್ಕೆ ಬರೋದಿಲ್ಲ, ಮಧ್ಯಂತರ ಆದೇಶ ಆಗೋದಿಲ್ಲ. ಏನಾಗುತ್ತೆ, ಒಂದು ವೇಳೆ ಸೆಕ್ಷನ್ 30 ಅಡಿಯಲ್ಲಿ ದರ್ಶನ್ ಅವರ ಮನವಿಯನ್ನು ಪರಿಗಣಿಸಿದ್ದೇ ಆದರೆ ಇನ್ನುಳಿದಂಥ ಎಲ್ಲ ಆರೋಪಿಗಳು ಕೂಡ ಇದನ್ನೇ ಉಲ್ಲೇಖ ಮಾಡ್ತಾರೆ. ನೋಡಿ, ದರ್ಶನ್ ಅವರಿಗೆ ಸೆಕ್ಷನ್ 30ರಲ್ಲಿ ಅವರಿಗೆ ಮನೆ ಊಟ ಕೊಟ್ಟಿದ್ದೀರಿ, ಹಾಸಿಗೆ ದಿಂಬು ಅವ್ರಿಗೇನು ಬೇಕು ಆ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದ್ದೀರಲ್ಲ, ನಮಗೂ ಕೊಡಿ ಅಂತ ಹೇಳಿ ಉಳಿದಂಥ ಆರೋಪಿಗಳು, ಉಳಿದಂಥ ವಿಚಾರಣಾಧೀನ ಕೈದಿಗಳೇನಿದ್ದಾರೆ ಅವರು ಬರ್ತಾರೆ. ಅವ್ರಿಗೂ ಕೂಡ ಇಂಥದ್ದೇ ಫೆಸಿಲಿಟಿ ಮಾಡ್ತಾ ಹೋದರೆ ಜೈಲಾಗಿ ಉಳಿಯೋದಿಲ್ಲ. ಜೈಲಿನ ಸ್ವರೂಪವನ್ನು ಕಳೆದುಕೊಳ್ಬೇಕಾಗುತ್ತೆ. ಅದರ ಬದಲಾಗಿ ಅವರು ಬಯಸಿದ್ದೆಲ್ಲವನ್ನೂ ಸಿಗುವಂತಾದರೆ, ಕೈದಿಗಳು ಬಯಸಿದ್ದಂತೆಲ್ಲವೂ ಕೂಡ ಸಿಗುವಂತಾದರೆ ಜೈಲಿನ ಮಹತ್ವ ಏನು? ಹಾಗಾದರೆ ಜೈಲು ಒಂದು ಮನ ಪರಿವರ್ತನೆಯಾಗುವಂಥ ಜಾಗ. ಜೈಲು ಅವರ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಎಲ್ಲವೂ ಕೂಡ ಹೋಗಿ ಒಬ್ಬ ಮನುಷ್ಯನಾಗಿ, ಒಬ್ಬ ಮಾನವೀಯ ಗುಣಗಳುಳ್ಳ ಮನುಷ್ಯನಾಗಿ ಪರಿವರ್ತನೆ ಬರುವಂಥ ಜಾಗ ಆಗಬೇಕು. ಹೀಗಾಗಿ ಇದು ಕೊಡೋಕೆ ಬರೋದಿಲ್ಲ ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ. ಸೊ ಹೀಗಾಗಿ ದರ್ಶನ್ ಏನು ಆಸೆ ಇಟ್ಕೊಂಡಿದ್ರು ಇಲ್ಲಿವರೆಗೂ, ಮನೆ ಊಟ ಸಿಗುತ್ತೆ, ಹಾಸಿಗೆ ದಿಂಬು ಸಿಗುತ್ತೆ ಅಥವಾ ಇನ್ನಿತರ ಫೆಸಿಲಿಟಿಗಳು ಸಿಗುತ್ತೆ ಅಂತ ಹೇಳಿದ್ರಲ್ಲ, ಆ ಫೆಸಿಲಿಟಿಗಳು ಸದ್ಯಕ್ಕೆ ಸಿಗೋ ಹಾಗೆ ಕಾಣಿಸ್ತಾ ಇಲ್ಲ. ದರ್ಶನ್ ಮೊದಲೇ ಒಂದು ರೀತಿ ಅವರ ಇಡೀ ಮನಸ್ಸು ಭಾರವಾಗೋಗಿದೆ ಅಥವಾ ಜೈಲಲ್ಲಿ ಕಾಲ ಕಳೆಯೋದೇ ಕಷ್ಟವಾಗಿರುವಾಗ ಇದೂ ಒಂದು ನಿರಾಸೆ ಇದೆಯಲ್ಲ, ಅದು ಮತ್ತಷ್ಟು ಕುಗ್ಗುವಂತೆ ಮಾಡ್ಬೋದೇನೋ ಗೊತ್ತಿಲ್ಲ.